ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರ ಪ್ರದೇಶ್, ಬಿ ಕರ್ನಾಟಕ, ಸಿ ಕೇರಳ, ಡಿ ತಮಿಳುನಾಡು. ಉತ್ತರ ಬಿ ಕರ್ನಾಟಕ. ಎರಡನೇ ಪ್ರಶ್ನೆ, ಮೊಟ್ಟೆಯಿಂದ ಹೊರಬಂದ ತಕ್ಷಣವೇ ತನ್ನ ತಾಯಿಯ ದೇಹವನ್ನೇ ಆಹಾರವಾಗಿ ಸೇವಿಸುವ ಜೀವಿ ಯಾವುದು? ಎ ಜೇಡ, ಬಿ ಚೇಳು, ಸಿ ಹಾವು, ಡಿ ಕಪ್ಪೆ. ಉತ್ತರ ಬಿ ಚೇಳು. ಮೂರನೇ ಪ್ರಶ್ನೆ, ಕತ್ತರಿಸಿದರೆ ಮನುಷ್ಯರಂತೆ ಕೆಂಪು ಬಣ್ಣದ ದ್ರವ ಹರಿಯುವ ಮರ ಯಾವುದು? ಎ ನೀಲಗಿರಿ, ಬಿ ಡ್ರ್ಯಾಗನ್ ಬ್ಲಡ್ ಮರ, ಸಿ ಆಲದ ಮರ, ಡಿ ಶ್ರೀಗಂಧ. ಉತ್ತರ ಬಿ ಡ್ರ್ಯಾಗನ್ ಬ್ಲಡ್ ಮರ. ನಾಲ್ಕನೇ ಪ್ರಶ್ನೆ, ಡೆಂಗು ಜ್ವರದ ಸಮಯದಲ್ಲಿ ಯಾವ ಪ್ರಾಣಿಯ ಹಾಲು ಹೆಚ್ಚು ಸಹಾಯ ಮಾಡುತ್ತದೆ? ಎ ಹಸುವಿನ ಹಾಲು, ಬಿ ಎಮ್ಮೆ ಹಾಲು, ಸಿ ಒಂಟೆ ಹಾಲು, ಡಿ ಆಡಿನ ಹಾಲು. ಉತ್ತರ ಡಿ ಆಡಿನ ಹಾಲು. ಐದನೇ ಪ್ರಶ್ನೆ, ಪರಂಗಿ ಪಪ್ಪಾಯಿ ಎಲೆ ರಸವನ್ನು ಯಾವ ಜ್ವರಕ್ಕೆ ಔಷಧಿಯಾಗಿ ಬಳಸಲಾಗುತ್ತದೆ? ಎ ಮಲೇರಿಯಾ, ಬಿ ಡೆಂಗು, ಸಿ ಟೈಫಾಯ್ಡ್, ಡಿ ಚಿಕನ್ ಗುನ್ಯಾ. ಉತ್ತರ ಬಿ ಡೆಂಗು. ಆರನೇ ಪ್ರಶ್ನೆ, ಸೋರೆಕಾಯಿಯನ್ನು ಆಗಾಗ ಸೇವಿಸುವುದರಿಂದ ದೇಹದ ಯಾವ ಭಾಗವನ್ನು ಶುಚಿಗೊಳಿಸಲು ಸಹಾಯ ಮಾಡುತ್ತದೆ? ಎ ಯಕೃತ್, ಬಿ ಜಠರ, ಸಿ ಹೃದಯ, ಡಿ ಮೂತ್ರಪಿಂಡ. ಉತ್ತರ ಡಿ ಮೂತ್ರಪಿಂಡ. ಏಳನೇ ಪ್ರಶ್ನೆ, ಮಾನವನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಪ್ರಮುಖ ಖನಿಜ ಯಾವುದು? ಎ ಐರನ್ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ಪೊಟ್ಯಾಸಿಯಂ. ಉತ್ತರ ಬಿ ಕ್ಯಾಲ್ಸಿಯಂ. ಎಂಟನೇ ಪ್ರಶ್ನೆ, ಮಾನವನ ದೇಹದ ಪೂರ್ಣ ಬೆಳವಣಿಗೆಯ ನಂತರ ಇರುವ ಶಾಶ್ವತ ಹಲ್ಲುಗಳ ಸಂಖ್ಯೆ ಎಷ್ಟು? ಎ 28, ಬಿ 32, ಸಿ 30, ಡಿ 34. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಒಂಬತ್ತನೇ ಪ್ರಶ್ನೆ, ಪ್ರಾಣಿಗಳಲ್ಲೇ ಅತ್ಯಂತ ಕ್ರೂರವಾದ ಕೋಪವನ್ನು ಪ್ರದರ್ಶಿಸುವ ಕಾಡು ಪ್ರಾಣಿ ಯಾವುದು? ಎ ಸಿಂಹ, ಬಿ ಹುಲಿ, ಸಿ ಕರಡಿ, ಡಿ ಕಾಡುತೋಳ. ಉತ್ತರ ಡಿ ಕಾಡುತೋಳ. ಹತ್ತನೇ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಯಾವುದು? ಎ ಜಪಾನ್, ಬಿ ಭಾರತ, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಡಿ ಚೀನಾ. 11ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಸಾಂಬಾರ್ ಪದಾರ್ಥಗಳ ನಾಡು ಎಂದು ಹೆಸರುವಾಸಿಯಾಗಿದೆ? ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಆಂಧ್ರ ಪ್ರದೇಶ್, ಡಿ ಕೇರಳ. ಉತ್ತರ ಡಿ ಕೇರಳ. 12ನೇ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಾಚೀನ ಮತ್ತು ದೊಡ್ಡ ಪಿರಮಿಡ್ಗಳು ಯಾವ ದೇಶದಲ್ಲಿವೆ? ಎ ಈಜಿಪ್ಟ್, ಬಿ ಮೆಕ್ಸಿಕೋ, ಸಿ ಗ್ರೀಸ್, ಡಿ ಇಟಲಿ. ಉತ್ತರ ಎ ಈಜಿಪ್ಟ್. 13ನೇ ಪ್ರಶ್ನೆ, ಜೇನುನೊಣ ಕಡಿದ ತಕ್ಷಣ ಏನನ್ನು ಇಡುವುದರಿಂದ ಅದರ ವಿಷದ ಪ್ರಭಾವ ಮತ್ತು ನೋವು ಕಡಿಮೆ ಆಗುತ್ತದೆ? ಎ ಅರಶಿಣ,
ಬಿ ಮಂಜುಗಡ್ಡೆ, ಸಿ ತೆಂಗಿನ ಎಣ್ಣೆ, ಡಿ ಉಪ್ಪು. ಉತ್ತರ ಬಿ ಮಂಜುಗಡ್ಡೆ. ಜೇನುನೊಣ ಕುಟಿಗಿರುವ ಭಾಗ, ಅದರ ಮೇಲೆ ಮಂಜುಗಡ್ಡೆ ಒಂದನ್ನು ಇರಿಸಿ ಇದು ವಿಷವನ್ನು ಹೀರಿಕೊಳ್ಳುವುದನ್ನು ತಡೆಯುವ ಮತ್ತು ಇದರ ಮೂಲಕ ದೇಹದಲ್ಲಿ ಅಲರ್ಜಿಯಾಗದಂತೆ ಮತ್ತು ಊತವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. 14ನೇ ಪ್ರಶ್ನೆ, ಯಾವ ಲೋಹವನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು? ಎ ಕಬ್ಬಿಣ, ಬಿ ಸೋಡಿಯಂ, ಸಿ ತಾಮ್ರ, ಡಿ ಅಲ್ಯೂಮಿನಿಯಂ. ಉತ್ತರ ಬಿ ಸೋಡಿಯಂ. 15ನೇ ಪ್ರಶ್ನೆ, ಯಾವ ಗ್ರಹದಲ್ಲಿ ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟುತ್ತಾನೆ? ಎ ಬುಧ, ಬಿ ಶುಕ್ರ, ಸಿ ಮಂಗಳ, ಡಿ ನೆಪ್ಚೂನ್. ಉತ್ತರ ಬಿ ಶುಕ್ರ. 16ನೇ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣಿನ ಗಾತ್ರವು ಅದರ ಮೆದುಳಿಗಿಂತ ದೊಡ್ಡದಾಗಿರುತ್ತದೆ? ಎ ಪಾರಿವಾಳ, ಬಿ ಉಷ್ಣಪಕ್ಷಿ, ಸಿ ಒಂಟೆ, ಡಿ ಜಿರಾಫೆ. ಉತ್ತರ ಬಿ ಉಷ್ಣಪಕ್ಷಿ. 17ನೇ ಪ್ರಶ್ನೆ, ಪ್ರಪಂಚದ ಯಾವ ದೇಶದಲ್ಲಿ ಅತ್ಯಂತ ಹೆಚ್ಚು ಸಾರ್ವಜನಿಕ ರಜೆ ದಿನಗಳು ಇರುತ್ತವೆ? ಎ ಭಾರತ, ಬಿ ಜಪಾನ್, ಸಿ ನೇಪಾಳ್, ಡಿ ಶ್ರೀಲಂಕಾ. ಉತ್ತರ ಸಿ ನೇಪಾಳ್. 18ನೇ ಪ್ರಶ್ನೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು ಸಾಮಾನ್ಯವಾಗಿ ಯಾವ ಎಲೆಯನ್ನು ಬಳಸಲಾಗುತ್ತದೆ? ಎ ತುಳಸಿ ಎಲೆ, ಬಿ ಪುದೀನ ಎಲೆ, ಸಿ ಬೇವಿನ ಎಲೆ, ಡಿ ಕೊತ್ತಂಬರಿ ಎಲೆ. ಉತ್ತರ ಬಿ ಪುದೀನ ಎಲೆ. 19ನೇ ಪ್ರಶ್ನೆ, ಯಾವ ರೀತಿಯ ಬೇಳೆಯನ್ನು ತಿಂದರೆ ಜೀರ್ಣವಾಗುವಾಗ ಅತ್ಯಂತ ಕಡಿಮೆ ಗ್ಯಾಸ್ ಉಂಟಾಗುತ್ತದೆ? ಎ ಮಸೂರ ಬೇಳೆ, ಬಿ ಹೆಸರು ಬೇಳೆ, ಸಿ ತೊಗರು ಬೇಳೆ, ಡಿ ಕಡಲೆಬೇಳೆ. ಉತ್ತರ ಬಿ ಹೆಸರು ಬೇಳೆ. 20ನೇ ಪ್ರಶ್ನೆ, ದೇಹವನ್ನು ವಿಷಯುಕ್ತ ಮಾಡಲು ಯಾವ ರೀತಿಯ ನೀರನ್ನು ಕುಡಿಯಬೇಕು? ಎ ಉಗುರು ಬೆಚ್ಚಗಿನ ನೀರು, ಬಿ ಉಪ್ಪು ನೀರು, ಸಿ ಸಕ್ಕರೆ ನೀರು, ಡಿ ತಣ್ಣೀರು. ಉತ್ತರ ಎ ಉಗುರು ಬೆಚ್ಚಗಿನ ನೀರು. 21ನೇ ಪ್ರಶ್ನೆ, ಚರ್ಮದ ಮೊಡವೆ ಸಮಸ್ಯೆಯನ್ನು ಕಡಿಮೆ ಮಾಡಲು ಯಾವ ಎಲೆಯ ಪೇಸ್ಟ್ ಹೆಚ್ಚು ಪ್ರಯೋಜನಕಾರಿ? ಎ ಪಲಾವ್ ಎಲೆ, ಬಿ ತುಳಸಿ ಎಲೆ, ಸಿ ಪುದೀನ ಎಲೆ, ಡಿ ಬೇವಿನ ಎಲೆ. ಉತ್ತರ ಡಿ ಬೇವಿನ ಎಲೆ. 22ನೇ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಯಾವ ಕೆಲಸವನ್ನು ಮಾಡುವುದರಿಂದ ದೇಹಕ್ಕೆ ಹೆಚ್ಚಿನ ಹಾನಿಯಾಗುತ್ತದೆ? ಎ ನಿಂತುಕೊಂಡರೆ, ಬಿ ನಡೆದಾಡಿದರೆ, ಸಿ ಕುಳಿತುಕೊಂಡರೆ, ಡಿ ಮಲಗಿಕೊಂಡರೆ. ಉತ್ತರ ಡಿ ಮಲಗಿಕೊಂಡರೆ. 23ನೇ ಪ್ರಶ್ನೆ, ಅತಿಯಾಗಿ ಆಲೂಗಡ್ಡೆ ತಿನ್ನುವುದರಿಂದ ಯಾವ ರೋಗ ಬರುವ ಅಪಾಯವಿರುತ್ತದೆ? ಎ ಕಾಮಾಲೆ, ಬಿ ಶುಗರ್ ಕಾಯಿಲೆ, ಸಿ ರಕ್ತಹೀನತೆ, ಡಿ ಉಬ್ಬಸ. ಉತ್ತರ ಬಿ ಶುಗರ್ ಕಾಯಿಲೆ. 24ನೇ ಪ್ರಶ್ನೆ, ಮೆದುಳಿನಲ್ಲಿ ಟ್ಯೂಮರ್ ಉಂಟಾದರೆ ಮೊದಲ ಲಕ್ಷಣವೇನು? ಎ ವಾಕರಿಕೆ, ಬಿ ತಲೆನೋವು, ಸಿ ಹೊಟ್ಟೆ ಉಬ್ಬರ, ಡಿ ಕೀಲು ನೋವು. ಉತ್ತರ ಬಿ ತಲೆನೋವು. 25ನೇ ಪ್ರಶ್ನೆ, ಅಡುಗೆಯಲ್ಲಿ ಅತಿಯಾಗಿ ಇಂಗು ಬಳಸುವುದರಿಂದ ಹೊಟ್ಟೆ ಯಾವ ಸಮಸ್ಯೆ ಉಂಟಾಗಬಹುದು? ಎ ಕಾಮಾಲೆ,
ಬಿ ಗ್ಯಾಸ್, ಸಿ ಮಲಬದ್ಧತೆ, ಡಿ ತುರಿಕೆ. ಉತ್ತರ ಬಿ ಗ್ಯಾಸ್. 26ನೇ ಪ್ರಶ್ನೆ, ಊಟದ ಜೊತೆಗೆ ಹಸಿ ಈರುಳ್ಳಿ ತಿನ್ನುವುದು ಯಾವ ಕಾಯಿಲೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಎ ಕ್ಯಾನ್ಸರ್, ಬಿ ಹೃದಯ ಕಾಯಿಲೆ, ಸಿ ಅಸ್ತಮಾ, ಡಿ ಜ್ವರ. ಉತ್ತರ ಬಿ ಹೃದಯ ಕಾಯಿಲೆ. 27ನೇ ಪ್ರಶ್ನೆ, ಹೂಗಳ ರಾಣಿ ಕ್ವೀನ್ ಆಫ್ ದ ಫ್ಲವರ್ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಮಲ್ಲಿಗೆ, ಬಿ ಗುಲಾಬಿ, ಸಿ ಸೂರ್ಯಕಾಂತಿ, ಡಿ ತಾವರೆ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 28ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು? ಎ ಹಿಂದಿ, ಬಿ ತಮಿಳು, ಸಿ ಇಂಗ್ಲಿಷ್, ಡಿ ತೆಲುಗು. ಉತ್ತರ ಎ ಹಿಂದಿ. 29ನೇ ಪ್ರಶ್ನೆ, ಗಾಂಧೀಜಿಯವರ ಫೋಟೋ ಇಲ್ಲದ ಭಾರತೀಯ ರೂಪಾಯಿ ನೋಟು ಯಾವುದು? ಎ 1 ರೂಪಾಯಿ ನೋಟು, ಬಿ 10 ರೂಪಾಯಿ ನೋಟು, ಸಿ 100 ರೂಪಾಯಿ ನೋಟು, ಡಿ 500 ರೂಪಾಯಿ ನೋಟು. ಉತ್ತರ ಎ 1 ರೂಪಾಯಿ ನೋಟು. 30ನೇ ಪ್ರಶ್ನೆ, ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಎ NH7, ಬಿ NH44, ಸಿ NH1, ಡಿ NH10. ಉತ್ತರ ಬಿ NH44.